ಅದು ಅವತ್ತು 5 ಲಕ್ಷ ಬೇಕು ಅಂತ ರುಕ್ಮಿಣಿ ನಿನ್ನ ಹತ್ರ ಕೇಳಿದ್ಲಲ್ವಾ? ಹಾ, ಅದಕ್ಕೋಸ್ಕರ ದೊಡ್ಡ ಗಲಾಟೆನೇ ಆಯ್ತಲ್ಲ ಅತ್ತೆ. ಅವಳು ಹಣನ ಹೇಗೆ ಹೊಂದಿಸ್ಬೇಕು ಅಂತ ಅವಳ ತಾಯಿ ಸರಾನೇ ಅಡ ಇಟ್ಟಿದ್ಲಲ್ಲ. ಓಹೋ, ಪರವಾಗಿಲ್ವೇ? ನಾವಿಲ್ಲಿ ಮಾತಾಡೋದನ್ನೆಲ್ಲ ಕೇಳಿಸ್ಕೊಬಿಟ್ಟಿದ್ಯಾ? ರುಕ್ಕು, ಸ್ವಲ್ಪ ಸುಮ್ಮನೆ ಇರು. ಈಗ ಇವಳು ಅಣ್ಣನ ದುಡ್ಡನ್ನ ವಾಪಸ್ ಕೊಟ್ಟಿದ್ದಾಳೆ. ಆದ್ರೆ ಅಣ್ಣ ಆ ಸರಾನ ಎಲ್ಲಿಟ್ಟಿದ್ದಾನೆ ಅಂತ ಮರ್ತು ಬಿಟ್ಟಿದ್ದಾನೆ. ನನಗೆ ನೆನಪಿರೋ ಪ್ರಕಾರ ನಾನು ಆ ಸರಾನ ಸುರಭಿ ಕೈಯಲ್ಲೇ ಕೊಟ್ಟಿದ್ದೆ. ಹೌದು ಸೂರ್ಯ, ನೀನ ಸರನ ನನ್ನ ಕೈಲಿ ತಂದ್ಕೊಟ್ಟೆ. ನಾನಾ ಸರನ ಭದ್ರವಾಗೂ ಇಟ್ಟಿದ್ದೀನಿ. ಮತ್ತೆ ಇಡೀ ಬೀರು ಕೋಣೆ ಎಲ್ಲ ಹುಡುಕಿದ್ರು ಎಲ್ಲೂ ಸಿಕ್ತಿಲ್ಲ. ನೀವು ಇಡೀ ಕೋಣೆನ ಒಡ್ದಾಕಿದ್ರೂ ಸಿಗಲ್ಲ, ಯಾಕಂದ್ರೆ ನಾ ಅದನ್ನ ಇಲ್ಲಿಟ್ಟೇ ಇಲ್ಲ. ಮತ್ತೆ ಎಲ್ಲಿಟ್ಟಿದ್ದೀಯಾ? ಬನ್ನಿ ತೋರಿಸ್ತೀನಿ. ಅಲ್ವೇ, ಸರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಮನೆವರೆಗೂ ಕರ್ಕೊಂಡು ಬಂದಿದ್ಯಲ್ಲ, ಏನ್ ಮಾಡ್ತಿದ್ಯಾ? ಒಂದ್ ನಿಮಿಷ ಇರಿ ಅತ್ತೆ. ತಗೋ. ಸೂರ್ಯ, ಈ ಸರ ರುಕ್ಮಿಣಿ ತಾನೆ? ಸರಿಯಾಗಿ ನೋಡಿ ಹೇಳು. ಯಾಕೆಲ್ರೂ ಹೀಗೆ ನೋಡ್ತಾ ಇದ್ದೀರಾ? ಅಲ್ಲ, ನನಗೂ ಒಂದು ಮಾತು ಹೇಳಿದೆ. ನನ್ನ ಸುರಭಿ ಇದನ್ನ ಇಲ್ಲಿಗೆ ಯಾಕೆ ತಂದಿಟ್ಲು ಅಂತ ನನಗೆ ಅರ್ಥ ಆಗಲಿಲ್ಲ. ರುಕ್ಮಿಣಿ ಬರ್ಡೇ ದಿನ ಅಜ್ಜಿ ಈ ಸರಾನ ಇದೇ ದೇವ್ರ ಮನೆ ಮುಂದೆ ಇವಳಿಗೆ ಹಾಕಿದ್ರು, ನೆನ್ಪಿದ್ಯಾ? ಈ ಸರ ರುಕ್ಮಿಣಿ ಅವ್ರ ತಾಯಿದು ಅಂತ ಅಜ್ಜಿ ಹೇಳಿಲ್ವಾ? ಇದೇನಜ್ಜಿ, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ತಾ ಇದೀಯಾ? ಈ ಸರ ನಿಮ್ಮ ಮುಂದೆ ಕಣೆ. ಹೆತ್ತ ತಾಯಿ ಪ್ರಸಾದ, ಆ ದೇವ್ರ ಪ್ರಸಾದ ಎರಡು ಒಂದೇ ಅಂತ ನನಗನ್ನಿಸ್ತು. ಅದಕ್ಕೆ ಇದನ್ನ ಭದ್ರವಾಗಿ ಇಲ್ಲಿಟ್ಟಿದ್ದೆ ನಾನು. ಸೂರ್ಯ, ಇದನ್ನ ನೀನೇ ನಿನ್ ಕೈಯಾರೆ ನಿನ್ ತಂಗಿಗೆ ಹಾಕು. ತಾಯಿ ಆಶೀರ್ವಾದದ ಜೊತೆಗೆ ಅಣ್ಣನ ಆಶೀರ್ವಾದನೂ ಸಿಕ್ತಾಗತ್ತೆ. ತಗೋ. ತಗೊಂಡು ಹಾಕು ಸೂರ್ಯ. ಕಳ್ದು ಹೋಗಿರೋ ಸರ ಸಿಕ್ತು, ಕಳ್ದು ಹೋಗಿರೋ ನೆನಪುಗಳು ಸಿಕ್ತು. ಆದ್ರೆ ಕಳ್ದು ಹೋಗಿರೋ ಸುರಭಿ ಮಾತ್ರ ಯಾರಿಗೂ ಸಿಗ್ತಾ ಇಲ್ಲ.
ನಿಮ್ಮೊಳಗಡೆ ಹುಡುಕ್ ನೋಡಿ, ಸಿಕ್ಕಿದ್ರೂ ಸಿಕ್ಬೋದು. ಸೊ ಏನೋ ಮರ ಇದು ಒತ್ತಲ್ಲಿ ಏನದು ಗೆಜ್ಜೆ ಸೌಂಡ್ ಆಯ್ತಾ ಇರೋದು? ಲೇ ಕೃಷ್ಣ, ಲೇ ಕೃಷ್ಣ, ಲೇ ಲೇ ಹಾ ಲೇ ಕೃಷ್ಣ, ಎಲ್ಲಿಗೂ ಹೋದ್ನಪ್ಪ ಈ ನನ್ನ ಮಗ? ಹಾ, ಈ ಸೌಂಡ್ ಎಫೆಕ್ಟ್ ಬರೀ ಎದುರಿಸ್ತಾ ಇದೆ. ಈ ಪುಕ್ಕುಲ್ ನನ್ನ ಮಗ ಪಕ್ಕದಲ್ಲಿ ಇರ್ತಾನೆ ಅಂದರೆ ಇವನೇ ಎಸ್ಕೇಪ್ ಆಗ್ಬಿಟ್ಟವನಲ್ಲಪ್ಪ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದ್ನಪ್ಪ? ಒಬ್ಬನೇ ಓಡಾಡೋ ಆಸಾಮಿ ಬೇರೆ ಅಲ್ಲ. ಹಾ ಲೇ ಕೃಷ್ಣ, ಅವ್ವ ಈ ಅಪ್ಪ ದೇವ್ರೇ ಕಾಪಾಡಪ್ಪ ತಂದೆ. ಅಯ್ಯಯ್ಯೋ,